ನಿಮ್ ಬೈಕಿಂದ ಇಂಜಿನ್ ಲೈಫ್ ಚಲೋ ಇರ್ಬೇಕಪ್ಪ ಅಂತಂದ್ರೆ ಈ ವಿಡಿಯೋ ಪೂರ್ತಿ ನೋಡ್ರಿ, ನಿಮ್ ಬೈಕರ್ ಫ್ರೆಂಡ್ಸ್ ಗೆ ಶೇರ್ ಮಾಡ್ರಿ. ಇಂಜಿನ್ ಆಯಿಲ್ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತೈತಿ. ಅದ್ರಾಗ ನೀವ್ ಯಾವ ಗ್ರೇಡ್ ಇಂಜಿನ್ ಆಯಿಲ್ ಯೂಸ್ ಮಾಡ್ತೀರಿ ಅದು ಇನ್ನೂ ಇಂಪಾರ್ಟೆಂಟ್ ಆಕೈತಿ. ಇವತ್ತ ಇಂಜಿನ್ ಆಯಿಲ್ ಗ್ರೇಡ್ ಏನಂದ್ರೆ ಹೇಳ್ತೀನಿ ಕೇಳ್ರಿ. ಇಂಜಿನ್ ಆಯಿಲ್ ಮ್ಯಾಗ ಇವ್ ನಂಬರ್ಸ್ ಇರ್ತಾವಲ್ಲ, 10W50, 5W40, ಇವಕ್ಕೆ ಗ್ರೇಡ್ಸ್ ಅಂತಾರ. ಎಕ್ಸಾಂಪಲ್ ಮೋಟೋಲಿಂದ 10W50 ಫುಲ್ಲಿ ಸಿಂಥೆಟಿಕ್ ಆಯಿಲ್. ಇದ್ರಾಗ 10W ಅಂದ್ರೆ ಆಯಿಲ್ ಕೋಲ್ಡ್ ಟೆಂಪರೇಚರ್ಸ್ ದಾಗ ಹೆಂಗ್ ಪರ್ಫಾರ್ಮ್ ಮಾಡ್ತೈತಿ ಮತ್ತೆ ಹೆಂಗ್ ಫ್ಲೋ ಆಕೈತಿ ಅಂತ ಹೇಳ್ತೈತಿ. ಎಷ್ಟ್ ಕಡಿಮೆ ನಂಬರ್ ಅಷ್ಟ್ ಕೋಲ್ಡ್ ಸ್ಟಾರ್ಟ್ ಸ್ಮೂತ್ ಆಕೈತಿ. ಆಮೇಲೆ 50 ಇಂಜಿನ್ ಎಷ್ಟ್ ಹೀಟ್ ಆದ್ರೂ ಆಯಿಲ್ ಎಷ್ಟ್ ಥಿಕ್ ಇರ್ತೈತಿ ಮತ್ತೆ ಇಂಜಿನ್ ಟೆಂಪರೇಚರ್ ಮೇಂಟೈನ್ ಮಾಡ್ತೈತಿ ಅದು ಹೇಳ್ತೈತಿ. ಒಂದು ಕರೆಕ್ಟ್ ಇಂಜಿನ್ ಆಯಿಲ್ ಚೂಸ್ ಮಾಡಕ್ ನೀವಿರೋ ಕ್ಲೈಮೇಟಿಕ್ ಕಂಡೀಷನ್ಸ್ ಇಂಪಾರ್ಟೆಂಟ್. ಬೈಕ್ ಜೊತೆ ಬಂದಿದ್ದು ಯೂಸರ್ ಮನೇಲಿ ರೆಫರ್ ಮಾಡ್ರಿ, ಇಲ್ಲಾಂದ್ರೆ ಒಂದು ಪ್ರಾಪರ್ ನಾಲೆಜ್ ಇದ್ದಿದ್ದು ಮೆಕ್ಯಾನಿಕ್ಗೆ ಕೇಳ್ರಿ. ಒಂದು ಕರೆಕ್ಟ್ ಇಂಜಿನ್ ಆಯಿಲ್ ಚೂಸ್ ಮಾಡಿದ್ರೆ ನಿಮ್ ಇಂಜನ್ ಸ್ಮೂತ್ ಇರ್ತೈತಿ, ಮೈಲೇಜ್ ಚಲೋ ಕೊಡ್ತೈತಿ ಮತ್ತೆ ಇಂಜನ್ ಲೈಫ್ನು ಜಾಸ್ತಿ ಆಕೈತಿ. ನಾ ಪರ್ಸನಲಿ ನನ್ನ KTM 390ಗೆ ಮೋಟೋಲಿಂದ 7100 10W50 ಫುಲ್ಲಿ ಸಿಂಥೆಟಿಕ್ ಆಯಿಲ್ ಯೂಸ್ ಮಾಡ್ತೀನಿ. ಇದು ಇಂಜಿನ್ ಆಯಿಲ್ ಯೂಸ್ ಮಾಡೋದ್ರಿಂದ ಎಕ್ಸಲರೇಷನ್ ಮಸ್ತ್ ಸ್ಮೂತ್ ಆಗೈತಿ ಮತ್ತೆ ಯಾವ್ದೋ RPM ದಾಗಿದ್ರು ಇಂಜಿನ್ ಸಪೋರ್ಟ್ ಮಾಡ್ತೈತಿ. KTM ಅಂತ ಬೈಕಿಗೆ ಪರ್ಫಾರ್ಮೆನ್ಸ್ ಬೇಕು. ಇಂಜಿನ್ ಆಯಿಲ್ ಫುಲ್ಲಿ ಸಿಂಥೆಟಿಕ್ ಇರೋದ್ರಿಂದ ಹೀಟ್ ಕಂಟ್ರೋಲ್ ಚೊಕ್ ಆಕೈತಿ, ಫ್ರಿಕ್ಷನ್ ಕಮ್ಮಿ ಆಕೈತಿ, ಕ್ಲಚ್ ಸ್ಲಿಪ್ ಆಗೋದು ಆಲ್ಮೋಸ್ಟ್ ಝೀರೋ ಆಕೈತಿ. ನಾ ಟೆನ್ಷನ್ ಫ್ರೀ ಎಲ್ಲರ ರೈಡ್ ಹೋಗ್ಬೋದು. ಇಂಥ ಮಸ್ತ್ ಆಟೋಮೆಟಿಕ್ ಕಾಂಟೆಂಟ್ಗೆ ಫಾಲೋ ಮಾಡ್ರಿ ಮತ್ತೆ ನಿಮ್ ದೋಸ್ತರಿಗೆ ಶೇರ್ ಮಾಡ್ರಿ.